ಇವ್ರ ನಂತರದಲ್ಲಿ ಯಾರು ಸುಳೆ ಅವರು ಇದ್ದಾರೆಗಳಂತಲ್ಲ, ಆದರೆ ಇದು ಎಷ್ಟು ವರ್ಷಗಳವರೆಗೆ ಎಷ್ಟು ಕಾಲದವರೆಗೆ ಮುಂದುವರೆದಿತ್ತು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಆ ದಿಶೆಯಲ್ಲಿ ಪ್ರಶ್ನೆಗಳಿದ್ದಾಗ ಸಹಜವಾಗಿ ಪ್ರಶ್ನೆ ಮಾಡಿದಾಗ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಬಿ ಜೆ ಪಿ ಜೊತೆ ಮೈತ್ರಿ ಅಷ್ಟೇ, ಸಿದ್ಧಾಂತದಲ್ಲಿ ಯಾವುದೇ ರಾಜಿ ಇಲ್ಲ, ಅವರು ತಮ್ಮನ್ನು ತಾವು ಕ್ಲಿಯರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಬಿ ಜೆ ಪಿ ಅದಕ್ಕೆ ಮರ್ಜ್ ಆಗೋದಿಲ್ಲಪ್ಪ, ಅದಿಲ್ಲ, ನಮ್ಮ ಎಚ್ ಡಿ ದೇವೇಗೌಡರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಹೊರಟಿದ್ದೀವಿ. ಮತ್ತು ನಮ್ಮದು ಜಾತ್ಯತೀತನ, ನಮಗೆಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಎಲ್ಲರೂ ಸಮಾನರಾಗಿ ನಾವು ಸ್ವೀಕಾರ ಮಾಡ್ತಾ ಬಂದಿದ್ದೀವಿ. ಯಾರ ಬಗ್ಗೆ ಪೂರ್ವಾಗ್ರಹ ನಮ್ಮಲ್ಲಿ ಇಲ್ಲ. ಜಾತ್ಯತೀತ ಜನತಾ ಎಂಬುದು ಹೆಸರೇ ಪಕ್ಷದ ಹೆಸರಿನಲ್ಲೇ ಇದೆ. ನಮ್ಮ ಸಿದ್ಧಾಂತ ಮತ್ತು ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ವ ಜನಾಂಗದ ಶಾಂತಿ ತೋಟದ ಬಗ್ಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಂಬಿಕೆ ಇದೆ. ನಾವೆಲ್ಲರೂ ಒಂದಪ್ಪ ಉಳ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಅಂದ್ರೆ ಒಟ್ಟಾರೆಯಾಗಿ ನಮ್ದು ಇನ್ನೂ ಜೀವಂತಿಗೆ ಅದ, ಜಾತ್ಯತೀತಾಗಿ ಉಳಿದ ಅನ್ನುವಂಥ ಮಾತು ಮಾಡಿದರು. ಆದರೆ ಇದು ಎಲ್ಲಿ ಹೊರಗೆ ಅನ್ನೋದು ಮಾತ್ರ ಇನ್ನೂ ಮುಂದಿನ ದಿನದಲ್ಲಿ ಗುರ್ತ ಮಾಡ್ಕೊಳ್ಬೇಕಾಗಿದೆ. ಬಟ್ ಇದು ಅಂದ್ಕೊಂಡಷ್ಟು ಸುಲಭವಾಗಿ ಮುಂದುವರ್ಸ್ಕೊಂಡು ಹೋಗ್ತದನ ಅನ್ನುವಂಥದ್ದು. ಬಟ್ ಇವತ್ತು ತಾತ ಅಪ್ಪ ಮಗ ಕುಡ್ಕೊಂಡು ಜಬರ್ದಸ್ತಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಒಂದು ಸ್ಟೇಟ್ದಲ್ಲೇ ಒಂದು ಪ್ರಬಲವಾದಂತಹ ಒಂದು ಪಕ್ಷ ಬೆಳೆಸಬೇಕು ಅನ್ನೋದು ಅವರ ತಹಸರಿಕೆ. ಆದರೆ ಈಗ ಏನಾಗಿದೆಪ್ಪ ಅಂತಂದರೆ ಈ ಪಾರ್ಟಿಯಲ್ಲೇ ಎಲ್ಲ ಕುಟುಂಬ ಸದಸ್ಯರಿರೋದರಿಂದ ಅದು ದೇವೇಗೌಡರು ಇರೋವರೆಗೆ